ಆದರೆ ನಮ್ಗೆ ಸಿಕ್ಕದಂತ ವಂಚನೆ ನಿಮ್ಗೆ ಯಾರಿಗೂ ಸಿಕ್ಬಾರ್ದು, ನಮ್ಮ ಮಕ್ಳಿಗೆ ಯಾರಿಗೂ ಸಿಕ್ಬಾರ್ದು ಅಂತ ಇವತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಜಿಲ್ಲೆ ನಮ್ದೇ ಆದಂತ ಒಂದು ಇತಿಹಾಸ ಇದೆ. ನೀವು ತಮಿಳುನಾಡು ಬಾರ್ಡರ್ ಇರ್ಬೋದು, ಗುಡ್ಡಗಾಡ ಪ್ರದೇಶದಲ್ಲಿ ಇರ್ಬೋದು. ಆದ್ರೆ ನಾವೆಲ್ಲ ಸರ್ವೆ ಮಾಡಿಸಿದಾಗ ಸುಮಾರು ಒಂದು 60,000 ಕುಟುಂಬ ಜನ ನಮ್ಮ ತಾಲೂಕಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಮನೆಗಳು ಖಾಲಿ ಇದೆ. ವಿದ್ಯಾಭ್ಯಾಸಕ್ಕೆ ಎಲ್ಲ ಮಕ್ಕಳುಗಳನ್ನ ಕನಕಪುರ ಟೌನ್ಗೆ, ಕೂಡಳ್ಳಿಗೆ, ಬೆಂಗಳೂರಿಗೆ, ಇಲ್ಲ ಉದ್ಯೋಗಕ್ಕೆ ಇಷ್ಟಕ್ಕೂ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಕಷ್ಟಪಟ್ಟು ಯಾವುದೋ ಬಾಡಿಗೆ ಮನೆ, ಇದನ್ನ ಪಾನಿಪುರಿ, ತಳ್ಳು ಅಂಗಡಿ, ತರಕಾರಿ, ಗಾರ್ಡು, ಇನ್ ಕೆಲವು ಸ್ವಲ್ಪ ವಿದ್ಯಾವಂತರು ಇನ್ ಸ್ವಲ್ಪ ಸಣ್ಣ ಸಣ್ಣ ಕೆಲಸಗಳಿಗೆ ಸೇರ್ಕೊಂಡಿದ್ದಾರೆ. ಇದನ್ನ ಏನಾದ್ರು ಮಾಡಿ ತಡಿಬೇಕು. ಅಟ್ಲೀಸ್ಟ್ ಒಂದು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಕೂಡ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಬೇಕು. ನನ್ಗೇನು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಸಿಕ್ತು ಅದೇ ತರ ಬೆಂಗಳೂರಿನಲ್ಲಿ ಸಿಕ್ತಂತ ವಿದ್ಯಾಭ್ಯಾಸನ ಇಲ್ಲಿ ಕೊಡಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಟ್ರಯಲ್ ಎಲ್ಲ ನಾವು ಮಾಡಿದ್ದೇವೆ. ಈಗ ಕೂಡಳ್ಳಿಯಲ್ಲಿ DKS ಇಪ್ಪೋ ಕ್ಯಾಂಪಸ್ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸುಮಾರು ಒಂದು 10 ಎಕರೆ ಜಮೀನ ನಮ್ಮ ಆಸ್ತಿನೇ ಬರ್ಕೊಟ್ಬಿಟ್ಟಿದ್ದೀವಿ. ನೋಡಿದಿರಲ್ಲ, ನೋಡಿದ್ದೀರಿ. ಕೋಡಳ್ಳಿಲೂ ಬರ್ಕೊಟ್ಟಿದ್ದೀವಿ, ದೊಡ್ಡಹಳ್ಳಿಲೂ ಬರ್ಕೊಟ್ಟಿದ್ದೀವಿ. ಅಲ್ಲೂ ದೊಡ್ಡ ಹಾಸ್ಟೆಲ್ ಎಲ್ಲ ಕೂಡ ಎಲ್ಲ ಆಗಿದೆ. ಸೊ ಅದಕ್ಕೆ ನಮ್ಮ ಮಕ್ಕಳಿಗೆ, ನಿಮ್ಗೆ ಕೆಲವ್ರಿಗೆಲ್ಲ ನಿಮ್ ತಂದೆ ತಾಯಿದಿರು ಗೊತ್ತಿದೆ. ಈಗೆಲ್ಲ ಹುಡುಗರು, ಹೊಸ ಹುಡುಗರು ಲೀಡರ್ಗಳು ಬಂದಿದ್ದಾರೆ. ಇಲ್ಲಿ ರೋಡ್ ಹೆಂಗಿತ್ತು, ಕರೆಂಟ್ ಪರಿಸ್ಥಿತಿ ಹೆಂಗಿತ್ತು, ಕನಕಪುರ ಟೌನ್ ಹೆಂಗಿತ್ತು, ಕೋಡಳ್ಳಿ ಟೌನ್ ಹೆಂಗಿತ್ತು ಅನ್ನೋದನ್ನ ಬಹುಶಃ ಇನ್ನು ಮುಂದಕ್ಕೆ ನಿಮ್ಗೊಂದು ಚಿತ್ರ ಮಾಡಿ ನಾವು ತೋರಿಸ್ಬೇಕು. ಬರೀ ಯಾವ ರೀತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ, ಇಡೀ ದೇಶದಲ್ಲೇ ಒಬ್ಬ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಒಳ್ಳೆ ನೀರನ್ನ ಕೊಡಬೇಕು, ಶುದ್ಧ ಘಟಕ ನೀರು ಕೊಡಬೇಕು ಅಂತ ಸುಮಾರು 200-300 ಮಾಡಿದ್ದು ಬರೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ, ನಮ್ಮ ಕನಕಪುರದಲ್ಲೇ ನಾವು ಫಸ್ಟ್ ಇದನ್ನ ಬೇರೆಯವ್ರಿಗಿಂತ ಪ್ರಾರಂಭ ಮಾಡಬೇಕಂತ ಇತಿಹಾಸ. ಈ ದೃಷ್ಟಿಯಿಂದ ನಾನು ಇದನ್ನ ಒಂದು ಹೊಸ ಮಾಡೆಲ್ ಆಗಿ ಒಂದು 2,000 ಶಾಲೆಗಳನ್ನ ಕಟ್ಟಬೇಕು. ಈ ರೀತಿ ಈ ಶಾಲೆನ ಟೌನಲ್ಲಿ ಕಟ್ಟುದಿಲ್ಲ, ಕನಕಪುರ ಟೌನಲ್ಲಿ ಕಟ್ಟುದಿಲ್ಲ, ಇಲ್ಲ ಬೆಂಗಳೂರು ನಗರಗಳಲ್ಲಿ ಕಟ್ಟುದಿಲ್ಲ. ಇದು ಬರೀ ಪಂಚಾಯತಿ, 3 ಪಂಚಾಯತಿಗೆ ಸೇರಿಸಿ ಇದೊಂದು ಶಾಲೆ. ಬೆಂಗಳೂರಲ್ಲಿ ಏನ್ ಶಾಲೆ ಇದೆ, ಟೌನಲ್ಲಿ ಏನ್ ಶಾಲೆ ಇದೆ, ಅದೇ ಮಾದರಿ ಶಾಲೆನ ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಹೊರಟಿದ್ದೇವೆ. ಸೊ ಇಡೀ ರಾಜ್ಯಕ್ಕೆ ನಾನೇ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಕೆಲವು ಮಂತ್ರಿಗಳನ್ನೆಲ್ಲ ಇದಕ್ಕೆ ಇನ್ವಾಲ್ವ್ ಮಾಡಿದ್ದೀವಿ. ಸೊ ಅದಕ್ಕೆ ನಿಮ್ಮಲ್ಲಿ ಇವತ್ತು ಹೊಸದುರ್ಗದಲ್ಲಿ ಈ ಶಾಲೆನ ಪ್ರಾರಂಭ ಮಾಡ್ತಾ ಇದೀವಿ. ಈಗ ನನಗೆ ಈ DDP ನೀನೇನು ಸುಖಲ್ಲ, ನೀನು ವೇಸ್ಟ್. ನೀನು ಟೀಚರ್ಸ್ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಗೌರ್ಮೆಂಟ್ ಶಾಲೆಗಳು ಬಂದಾಗ ಯಾರು ಟೀಚರ್ಸ್ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಮಕ್ಕಳೇ ಮಾಡಬೇಕು. ಯಾರು ಇಲ್ಲಿ ಸ್ವಾಗತ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲ, ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ಯಾಕೆ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ನೀವು? ಯಾಕೆ ಇಲ್ಲಿ ತಿರ್ಗಾ ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ತಿರ್ಗಾ ಯಾಕೆ ಅವ್ರನ್ನ ಕರಿತಾ ಇದ್ದೀರಾ? ಯಾರು ಟೀಚರ್ಸ್ ಮಾಡಬಾರ್ದು, ಅವರೇ ಲೀಡರ್ಗಳು, ಅವ್ರ ಕೈಲೇ ಕೆಪಾಸಿಟಿ ಇದೆ. ಅವ್ರಿಗೇನು ಗೊತ್ತಿಲ್ಲ ಪ್ರಾರ್ಥನೆ. ಎಲ್ಲ ಕಡೆ ಸರ್ಕಾರ ಓಡಿಸ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ನಾನು ಬೆಂಗಳೂರಲ್ಲೂ ಅಷ್ಟೇ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಎಲ್ಲರಿಗೂ ಯಾರಲ್ಲೂ ಕೂಡ ಸ್ಟೇಜ್ ಮೇಲೆ ನಮ್ಮಂತವ್ರು ಇದ್ದಾಗ ಮಕ್ಳು ಯಾರ ಕೈ ಲೀಡರ್ಶಿಪ್ ಇಲ್ಲ. ಈಗ ಎಲ್ಲ ಟಿವಿ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ವಾಚ್ ಆಗ್ತಾರೆ. ಎಲ್ಲರಿಗೂ ಕೂಡ ಅವ್ರಿಗೆಲ್ಲ ಗೊತ್ತಿದೆ ಪ್ರಾರ್ಥನೆ ಮಾಡತ್ತದು. ಮಕ್ಳ ಕೈಲೇ ಪ್ರಾರ್ಥನೆ ಮಾಡಬೇಕು, ಮಕ್ಳ ಕೈಲೇ ಸ್ವಾಗತ ಮಾಡಿಸ್ಬೇಕು, ಮಕ್ಳ ಕೈಲೇ ನಿರೂಪಣೆ ಮಾಡಿಸ್ಬೇಕು. ಆಗ ನಮ್ಮಲ್ಲಿ ನಿಮ್ಗೆ ಸಮಾಧಾನ ಆಗೋದು. ಟೀಚರ್ಗಳು ಬೇರೆ ವಿಚಾರ, ಅವ್ರ ಲೀಡರ್ಶಿಪ್ ಗೊತ್ತಾಗಬೇಕು ಅವ್ರಿಗೆ. ಈಗ 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಎಲ್ಲ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಬೆಳಿಬೇಕು. ಅವರೆಲ್ಲ ಅವ್ರು ಯಾವಾಗ ಬೆಳೆಯೋದು, ಕಾಂಪಿಟೇಷನ್ ಯಾವಾಗೋದು ಗೊತ್ತಾಯ್ತೇನಮ್ಮ ನಿಮ್ಗೆಲ್ಲ ಟೀಚರ್ಸ್ಗೆ? ಎ ಲೀಡರ್ ಇಸ್ ಒನ್ ಹೂ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನೀವಲ್ಲ, ನೀವು ಅವ್ರನ್ನೇ ತಯಾರು ಮಾಡಬೇಕು. ಆ ಮಕ್ಕಳೇ ಬಂದು ಇಲ್ಲಿ ನಮ್ಗೆ ಸ್ವಾಗತ ಮಾಡಬೇಕು. ಆಗ ನಿಮ್ಗೂ ಕೂಡ ನನ್ನ ಮಗು, ನಾನು ಓದಿಸಿದ ಮಗು ನನಗೆ ಶಕ್ತಿ ತುಂಬಿದೆ ಅನ್ನೋದು ಗೊತ್ತಾಗ್ತದೆ. ದಿಸ್ ಶುಡ್ ಬಿ ದಿ ಲಾಸ್ಟ್. ಸರ್ಕಾರ ನಡೆಸಬೇಕು. ನೋ ಪ್ರೋಗ್ರಾಮ್. ಇವ್ರು ಯಾರು ಬಂದು ಇವ್ರದ್ದೇನಿಲ್ಲ, ಅವ್ರ ಕೆಪಾಸಿಟಿ ಇದೆ. ಇಲ್ವೇನ್ರಮ್ಮ ನಿಮ್ಗೆ ಕೆಪಾಸಿಟಿ?
ಮೈಕಲ್ ಬಂದು ಮಾತಾಡಕ್ ನಿಮ್ಗೆ ಗೊತ್ತಿಲ್ವಾ? ಮುಂದಕ್ಕೂ ಕೂಡ ಬೇಕಾದಷ್ಟು ನಿಮ್ಗೆಲ್ಲ ಆಶುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಆ ಸ್ಪರ್ಧೆ, ಈ ಸ್ಪರ್ಧೆ ಎಲ್ಲ ಇಡ್ತೀವಿ. ಈಗ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಲ್ಲೇ ನಾವೆಲ್ಲ ಭಾಷಣ ಮಾಡಿ ಚರ್ಚಾ ಸ್ಪರ್ಧೆಲೆಲ್ಲ ಮಾಡಿ ಇಲ್ಲಿಗೆ ಬಂದು ನಿಂತಿರೋದು ನಾನೀಗ. ಅವರು ಬಂದಾಗಲಿ, ಅವರು ಡಿ ಕೆ ಶಿವಕುಮಾರ್ ಆಗಲಿ, ಯಾರು ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೆಲ್ಲ ಕೂಡ ರೆಡಿ ಆಗ್ಬೇಕು. ನಂಬರ್ 1. ನೀವು ಏನ್ ಈ ಶಾಲೆ ಇದೆ, ಮುಂದಕ್ಕೆ ಈ ಶಾಲೆಗೆ ಕಟ್ಟಡ ಪ್ರಾರಂಭ ನಡೀತಾ ಇದ್ದಂಗೆ ಬೇರೆ ಸಂಸ್ಥೆಯವರು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡ್ತೀವಿ. ಯಾರು ನಮ್ಮಲ್ಲೇ ನಾವೇ ಇದನ್ನ ಅಡಾಪ್ಟ್ ಮಾಡ್ತೀವಿ. ಮಾಡ್ಬಿಟ್ಟು ನಾವೇ ನಮ್ಮ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಿಮ್ ಟೀಚರ್ ಕ್ವಾಲಿಟಿಗೆ ನಾವು ಒಪ್ಪುದಿಲ್ಲ. ಇಲ್ಲಿ ನಮ್ಮ ಟೀಚರ್ ಒಪ್ಪುವುದಿಲ್ಲ. ನಮ್ಮ ಸ್ಕೂಲ್ಗಳೇ ಬಂದು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಟೀಚರ್ನು ನಾವಿಲ್ಲಿ ಕೊಟ್ಟು ಇಲ್ಲಿ ಆ ಲೆವೆಲ್ ಇಲ್ಲಿಂದ ಟೀಚರ್ನು ಬಳಸ್ಕೊಂಡು ಇವ್ರಿಗೂ ಟ್ರೈನಿಂಗ್ ಕೊಟ್ಟು ಇವ್ರಿಗೂ ಮಾಡಿ ನಾಳೆ ಬೆಳಗ್ಗೆ ಇವ್ರ ಕಾಂಪಿಟೇಷನ್ ಈಗೇನಿದ್ರು ಈಗೆಲ್ಲ ಬಂದ್ಬಿಟ್ಟಿದೆ. ಇವರೆಲ್ಲ ಈಗೇನು ಕನಕಪುರದಲ್ಲಿ ಕಾಂಪೀಟ್ ಮಾಡಂಗಿಲ್ಲ, ಇವರು ಬೆಂಗಳೂರಲ್ಲಿ ನಮ್ಮ ಮಕ್ಕಳು ಕಾಂಪೀಟ್ ಮಾಡಂಗಿಲ್ಲ, ಗ್ಲೋಬಲ್ ಅಲ್ಲಿ ಕಾಂಪೀಟ್ ಮಾಡಬೇಕು. ಈ ವರ್ಷ SSLCಗೆ ಫಸ್ಟ್ ರ್ಯಾಂಕ್ ಯಾರು ಬಂದ್ರು? ಯಾರು ಹೇಳ್ತೀರಾ? ಬಾಗಲಕೋಟೆ ಹೆಣ್ಮಗಳು ಹಾಸ್ಟೆಲ್ ಗೌರ್ಮೆಂಟ್ ಮೊರಾರ್ಜಿ ಸ್ಕೂಲ್ ಹೆಣ್ಮಗಳು ಫಸ್ಟ್ ರ್ಯಾಂಕ್ ಬಂದ್ರು SSLC. ನೆನಪಿದ್ಯಾ ನಿಮ್ಗೆ? ಸೊ ಹಂಗೆ ನೀವು ಹೊಸದುರ್ಗದವರು ಬರ್ಬೋದು, ಕೋಡಹಳ್ಳಿಯವರು ಬರ್ಬೋದು, ಹುಣಸಹಳ್ಳಿಯವರು ಬರ್ಬೋದು ಓದಿಸಿದ್ರೆ. ಸೊ ಅದಕ್ಕೆ ಎಲ್ಲರೂ ಕೂಡ ಕೆಪಾಸಿಟಿ ಇದೆ. ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನೀವು ಅನ್ಕೊಳಕ್ ಹೋಗಬೇಡಿ. ನಾನು ಫಸ್ಟ್ ರ್ಯಾಂಕ್ ಬರ್ಬೋದು, ನಾನು ಶಿವಕುಮಾರ್ ಆಗ್ಬೋದು, ನಾನು ಸುರೇಶ್ ಆಗ್ಬೋದು, ನಾನು DC ಆಗ್ಬೋದು, ನಾನು AC ಆಗ್ಬೋದು ಅಂತೇಳಿ ನಿಮ್ಮಲ್ಲಿ ಛಲ ಬರಬೇಕು.